ಬೇಸರ ಹೊಂಟದ ಇವತ್ತ. ಯಾವಕಿನೂ ಬರಂಗಿಲ್ಲ ಅವಳು ಮಾತಾಡ್ಕೋತ ಕೂಡ್ಬೇಕಂತಂದ್ರೆ. ಈ ಕಡೆ ಯಾವಕಿನೂ ಹೊಂಟಿಲ್ಲ, ಈ ಕಡೆನೂ ಯಾವಕಿನೂ ಹೊಂಟಿಲ್ಲ. ನಾನಾರ ಹೋಗ್ಬೇಕಂತಂದ್ರ ಎಲ್ಲಿ ಅವ್ರವ್ರ ಮನೆ ಅಡ್ಡಾಡ್ಕೋತ ಹೋಲೇವ ದಿನ ಕಡೆ. ಒಂಥರ ದಿನ ಯಾರ ಬರಬೇಕು ಬೇಡ, ನಮ್ಮ ಮನೆಗೂ ನಾವೇ ಹೋಗೋದಾಗತ್ತ. ಹೊಂಟಾಳಲ್ಲ ಅಲ್ಲಿ ಕುಮುದಿ. ಚಲೋ ಐತಿವ. ಇದೇನು ಇವತ್ತ ಕುಸುಮಂದು ಸೀರೆ ಕಲರ ಮನಿ ಕಲರ ಎಲ್ಲ ಒಂದೇ ಆಗಿಬಿಟ್ಟದಲ್ಲ, ಪೂರ ಪಿಂಕಿ ಇಷ್ಟ ಅಲ್ಲತ್ತಿರೇನು. ನನಗೆ ಆ ಪಿಂಕ್ ಕಲರ್ ಅಂತಂದ್ರೆ ಭಾಳ ಇಷ್ಟ ರೀ, ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ಪಿಂಕ್ ಕಲರು. ಹಾಗಾಗಿ ನಾನು ಮನಿನೂ ಯಾಕೆ ಪಿಂಕ್ ಕಲರೇ ಹೊಡೆಸ್ಬಾರ್ದು ಅಂಥೇಳಿ ಜಗಳ ಮಾಡಿ ಪಿಂಕ್ ಕಲರ್ ಮನಿಗೆ ಹೊಡೆಸಿನಿ ನೋಡ್ರಿ ನಾನು. ಹೆಂಗದತ್ತೆ ಕಮೆಂಟ್ ಮಾಡಿರಿ. ಮತ್ತು ಮ್ಯಾಚಿಂಗ್ ಎಲ್ಲರೂ ಸೀರೆ ಬ್ಲೌಸ ಎಲ್ಲ ಮ್ಯಾಚಿಂಗ್ ಮಾಡ್ಕೊಂಡು ಹಾಕರೆ ನಾನು ಮನೀನು ಮತ್ತು ಸೀರೆನೂ ಎರಡು ಮ್ಯಾಚಿಂಗ್ ಮಾಡಿ ಹಾಕೀನಿ. ಲೈಕ್ ಐತಲ್ರಿ ನಿಮ್ಗೆ? ಲೈಕ್ ಆಗ್ಯದ ಅಂತ ಹೇಳಿ ಅನ್ಕೊಂಡಿನಿ ರೀ. ಪ್ಲೀಸ್ ಕಮೆಂಟ್ ಮಾಡಿರಿ. ಮತ್ತು ಹಾಗೆ ಹೋಗ್ಬೇಡ್ರಿ, ಇನ್ನೂ ಕತೆ ಇದೆ ನೋಡ್ರಿ. ಏನು ಬೆದ್ರಗೊಂಬಿಗತ್ಲೆ ನಿಂತಾಳಲ್ಲ, ಹಿಂಗ್ಯಾಕೆ ಗರ ಬಡ್ತೋರ್ಕತ್ಲೆ? ಕುಸುಮ, ಏ ಕುಸುಮಿ, ಆಯ್ತೇನು ಕುಸುಮಿ? ಎಲ್ಲ ಕೆಲಸ ಆಗ್ಯದ ಕಾಣಿಸ್ತದ, ಅದಕ್ಕೆ ನಿಂತು ಬಿಟ್ಟಿದಾರ ಮನೆ ಮುಂದೆ ಓಡಾಡ್ಕೋತ. ನಿಂದೆಲ್ಲ ಕೆಲಸ ಆಯ್ತೇನು? ಹ್ಞೂ ನೋಡವ, ಎಲ್ಲ ಕೆಲಸ ಆಯ್ತು ನಂದು. ಮತ್ತು ನಿಂದು ಕೆಲಸ ಆದ್ರೆ ನಿಮ್ಮ ಮನೆ ಮುಂದೆ ಓಡಾಡ್ಬೇಕಿಲ್ಲ, ನಮ್ಮ ಮನೆ ಮುಂದೆ ಯಾಕೆ ಓಡಾಡ್ಲಿಕ್ಕೆ ಬಂದಿದ್ದಿ? ಆಯ್ತು ಬಿಡವ್ವ, ಬಂದಿದ್ದೆ ತಪ್ಪಾಯ್ತು ನಂದು. ನಾನು ಗೆಳತದಾಳ ಅಂತ ಹೇಳಿ ಬಂದಲ್ಲ, ಅದಕ್ಕೆ ಚಂದ ಮರ್ಯಾದೆ ಮಾಡ್ಲಕತ್ತಿದ್ ಬಿಡು, ಹೋತೀನಂತ ನನ್ನ. ಆಯ್ತು ಬಿಡವ್ವ ಅಂತ ಬಿಡ್ಲಕ್ಕೆ ನಿನ್ನ ಕೈ ನಾ ಎಲ್ಲಿ ಹಿಡ್ಕೊಂಡಿನಿ? ನಾ ಇದ್ದೀನಿ ಇಲ್ಲಿ, ನೀ ಇದ್ದಿ ಅಲ್ಲಿ. ಆಯ್ತು ಬಿಡವ್ವ ಅಂತ ಬಿಡವ್ವ. ಅದೇನು ಮಾತಾಡ್ತಾಳೋ ಏನೋ. ಬಾ ಸಾಕು ಶಾಣೆ ಇದ್ದಿ, ಒಳಗೆ ಬಾ. ಸುಮ್ಮ ಹಂಗೆ ತಮಾಷೆ ಮಾಡ್ದ. ಬಾ ನನಗೂ ಬ್ಯಾಸರ ಹೊಂಟಿತ್ತು, ಬಂದು ಚಲೋ ಆಯ್ತು. ಬಾ, ಎಷ್ಟು ಖುಷಿ ಆಯ್ತು ಗೊತ್ತೇನ ನನ್ನ ಗೆಳತಿ ಬಂದಿದ್ದು ನೋಡಿ. ಬಾ ಒಳಗೆ ಬಾ. ನಮ್ಮ ಅತ್ತಿದ್ದಾಗ ನೀ ಏನಾರ ಇಂಥ ತಮಾಷೆ ಮಾಡ್ದಂತಂದ್ರೆ ನಿನ್ನ ಮನೆ ಚಿಡಿಗಟ್ಟಿ ಏರ್ಬಿಡಲ್ಲ ಮತ್ತೆ, ಗೊತ್ತೇನ? ಆಕಿನ ಮನೆಗೆ ಎದಕ್ಕೆ ಹೋತಿ? ಆಕಿ ಏನು ಮರ್ಯಾದೆ ಕೊಡ್ತಾಳಂತ ಆಕಿನ ಮನೆಗೆ ಹೋತಿ ಅಂತಾಳ. ಆಕಿಗೆ ನಾವು ಹಿಂಗೆ ತಮಾಷೆ ಮಾಡ್ತೇವೆ ಅನ್ನೋದು ಅರ್ಥ ಆಗಲ್ಲ ಮತ್ತಿಗೆ. ಆಕಿನ ಎದುರೆಲ್ಲ ಹಿಂಗೆ ಮಾಡೋಕೆ ಹೋಗ್ಬೇಡವ. ಮತ್ತು ಹೇಳಕತ್ತೀನಿ ನಿನಗೆ, ತಮಾಷೆ ಮಾಡೋದು ಬುದ್ಧಿ ಭಾಳ ಅದ. ಅದು ಯಾರ ಯಾರಿಲ್ಲ ಅದು ನೋಡಲ್ಲ ಬಿಡಲ್ಲ ನೀನು, ಹಾಗೆ ಅಂದ್ಬಿಡ್ತಿ. ಯಾಕೆ ನಿಮ್ಮ ಅತ್ತಿ ಮುಂದಲ್ಲಿ ಸುಮ್ಮ ಹಂಗೆ ನೀ ಒಬ್ಬಾಕಿ ಬಂದಿದ್ದಲ್ಲ, ಅದಕ್ಕೆ ಸುಮ್ಮ ತಮಾಷೆ ಮಾಡಿದ್ರೆ ಆಯ್ತು ಅಂತೇಳಿ ಮಾಡ್ದೆ ಅಷ್ಟೇ. ನಿಮ್ಮ ಅತ್ತಿ ಮುಂದೆ ನಾ ಎದಕ್ಕಲ್ಲಿ ಆಕಿ ಇಲ್ಲಿ ಹೋಯ್ತಂದ್ರೆ ಹುಲಿ ಹೋಯ್ತಂತ ಇಲ್ಲ. ನಡಿ, ಎಟ್ಟತ್ತು ನಿಂದಿರ್ತಿ ಒಳಗೆ ಬಾಲೆ ಕೂಡ ಮಿಕ್ಕೊತ್ತು ಮಾತಾಡಮ್ಮ. ಮತ್ತು ಹಂಗೆ ಇಟ್ಟು ಚಾ ಮಾಡ್ತೀನಿ, ಚಾ ಕುಡ್ಕೋತ ಮಾತಾಡಮ್ಮ ನಡಿ. ಎಷ್ಟು ಚಂದ ತಣ್ಣ ಗಾಳಿ ಹೊಂಟದ, ಇಲ್ಲೇ ಕೂಡಮ್ಮವ. ಮತ್ತೆಲ್ಲಿ ಒಳಗೆ ಬರಲಿ? ಬೇಡ ಇಲ್ಲೇ ಕೂಡಂಬ. ಇವತ್ತೇನು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಅತ್ತಿ ಭೇಟಿ ಆಗ್ಲಿಕ್ಕೆ ಬಂದಿದ್ದಿ. ದಿನಾಲು ಬಾ ಅಂತಂದ್ರೆ ಐ ನಮ್ಮ ಅತ್ತಿ ಬಿಡಲ್ಲೇವ್ವ, ನಮ್ಮ ಅತ್ತಿ ಬೈತಾಳೆವ್ವ, ಕೆಲಸ ಅದೇವ್ವ ಅಂತಿದ್ದಿ. ಇವತ್ತು ಹೆಂಗೆ ಬಿಟ್ಟು ನಿಮ್ಮ ಅತ್ತಿ? ಮಗಳು ಬಂದಾಳ ಮನೆಗೆ, ಆಕೆ ನಮ್ಮ ನಾದ್ನಿ ಬಂದಾಳ. ಅವ್ವ ಮಗಳು ಗುಸು ಪಿಸು ಮಾತಾಡ್ತಿರ್ತಾರ. ಈಗ ನಾ ಎದ್ರ ನಿಂದಿರ್ಲಿ ಸುಮ್ಮನೆ, ಅದಕ್ಕೆ ನಾ ಜರ ಹೋಗಿ ಬರ್ತೀನಿ ರೀ ಅತ್ತೆ ಅಂತಂದ. ಯಾವಾಗಲೂ 108 ಪ್ರಶ್ನೆ ಮಾಡ್ತಾಳೆ ನಮ್ಮ ಅತ್ತಿ. ಇವತ್ತು ಒಂದು ಎದುರು ಮಾತಾಡಲಿಲ್ಲ. ಆಯ್ತು ತಗೋ ಹೋಗಿ ಬಾ, ಸೌಕಾಸ್ ಬಾ, ಏನು ಅರ್ಜೆಂಟ್ ಇಲ್ಲ, ಎಲ್ಲ ಕೆಲಸ ಆಗ್ಯದ ಅಂತಂದ್ಬಿಟ್ಟಳು. ಗೊತ್ತಾಯ್ತು ನನಗೆ ಇವ್ರಿಗೇನೋ ಮಾತಾಡೋದಿದ್ದಿರ್ಬೇಕು, ಅದಕ್ಕೆ ಇಟ್ಟು ಜಲ್ದಿ ಅನ್ನತ್ತಾಳ ನಮ್ಮ ಅತ್ತಿ. ಮತ್ತು ನಾ ಎದ್ರ ನಿಂದಿರ್ಲಿ ಅದಕ್ಕೆ ಬಂದುಬಿಟ್ಟೆವ. ಸುಮ್ಮನೆ ಎಲ್ಲಿ ಯಾಕೆ ಬೇಕು? ಮತ್ತು ನಮ್ಮ ಕಿವಿ ಮೇಲೆ ಏನಾರ ಬೀಳೋದು, ನಾವೊಂದು ಅನ್ನೋದು ಅವ್ರೊಂದು ಅನ್ನೋದು ಯಾಕೆ ಬೇಕು ಹೇಳು? ಯಾಕೆ ಮಾತಾಡ್ಕೊಳಕ್ಕೆ ಹಿಂದ ಮುಂದೆ ಅಂಥೇಳಿ ಬಂದುಬಿಟ್ಟು ನೋಡು. ಅದ್ರಾಗ ಬೇರೆ ಈಗ ಇವು ರೊಕ್ಕ ಒಂದಿಟ್ಟು ಜಮಾ ಮಾಡಿ ಇಟ್ಕೊಂಡಾಳ ಭಾಗ್ಯಲಕ್ಷ್ಮಿದು. ಒಂದು 5 ತಿಂಗಳೇನು 6 ತಿಂಗಳಾಯ್ತು ನೋಡು. 6 ತಿಂಗಳಾಯ್ತು ಈಗ ಆಕಿ ನಮ್ಮ ಮನೆಗೆ ಬಂದಿದ್ದಿಲ್ಲ, ಒಟ್ಟು ಕೂಡಿಟ್ಕೊಂಡಾಳ. ಈಗ ಹೊಸ ಮಗಳಿಗೆ ಕಳಿಸ್ಬಿಡ್ತಾಳ. ಆಯಿತು, ಅಕ್ಕಿ ನಮ್ಮ ನಾದ್ನಿ ನೋಡು, ಈಗ ನಾ ಹೋಗೋಟ್ಟಿಗೆ ಮನೆಗೆ ಇರಲ್ಲಕ್ಕಿ, ಗೊತ್ತೇನು? ಏನೇನು ಬೇಕು ಎಲ್ಲ ತಗೊಂಡು ಕೇಸಿ ಹೋಗ್ಬಿಟ್ಟಿರ್ತಾಳೆ ಆಕಿ. ಇವತ್ತೇನು ಹೋಗ್ಲಕ್ಕಿಲ್ಲ ಬಿಡು, ಯಾಕಂದ್ರೆ 6 ತಿಂಗಳಾಯ್ತು ಬಂದಿಲ್ಲ ಅಂತ ನೀನೇ ಹೇಳ್ತಿ. ಅದು ಹೆಂಗೆ ನೀನು ಮನೆಗೆ ಹೋಗೋಟಿಗೆ ಹೋಗ್ಬಿಡ್ತಾಳಕಿ? ಹೋಗಲ್ಲ ತಗೋಕಿ, ಇರ್ತಿರ್ಬೇಕು ಒಂದು 4-5 ದಿನ, ಒಂದು ವಾರ ಒಪ್ಪತ್ತ ಉಳಿತಿರ್ಬೇಕು. ಅದು ಹೆಂಗೆ ಬರೋದು ಹೋಗ್ತಾಳೆ? ಅಯ್ಯ, ನೀ ಹಿಂಗಂತಿ ಒಂದು ಒಪ್ಪತ್ತ ಒಂದು ವಾರ ಉಳಿತಾಳೆ ಅಂಥೇಳಿ. ಅದು ಅವಾಗ ನೋಡಂಗಾಗಿತ್ತು, ಮಾಡಂಗಾಗಿತ್ತು, ತವ್ರ ಮನೆ ನೆನೆಸಿತ್ತು ಬಂದಿಳು ಅಂತಂದ್ರೆ ಉಳಿತಾಳನು. ಆಕಿ ಏನಾರ ಒಯ್ಲಿಕ್ಕಂತೇಳಿ ಬಂದಿರ್ತಾಳೆ, ಗೊತ್ತೇನು? ಮುದ್ದಾಮ ಒಯ್ಲಿಕ್ಕಂತೆ ಬಂದಿರ್ತಾಳೆ ಆಕಿ ಏನು ಅಣ್ಣಗೆ ನೋಡಂಗಾಗ್ಯದ, ಅತ್ತಿಗೆಮ್ಮಗೆ ನೋಡಂಗಾಗ್ಯದ ಅಂಥೇಳಿ ಅಂತರೂ ಬರಲ್ಲ. ಇನ್ನು ಅವನ ಮೇಲಂತರೂ ಕ್ಯಾಲೆ ಇಲ್ಲ ಅಂತೇಳಿ ಆಕಿ ಅವು ಏನು ಕೊಡ್ತಾಳ ಅನ್ನೋದ್ರ ಮೇಲೆ ಅಟ್ಟ ಆಕಿನ ಕಣ್ಣಿರ್ತಾವೆ ಹೊರತು ನಮ್ಮವು ಹೆಂಗೆ ಅದಾಳ ಅಂಥೇಳಿ ಕೇಳಲ್ಲಕ್ಕಿ. ಗೊತ್ತೇನು ನಿನಗೆ? 1 ವರ್ಷ ಬಿಟ್ಟು ಬಂದಳು ಅಂದ್ರೂ ಆಕಿ 1-2 ದಿನ ಉಳಿಯಲ್ಲ ನಮ್ಮ ಮನ್ಯಾಗ. ಹೀಗೆ ಅಲ್ಲ, ಎಂದಿನ ಹಿಡಿದು ನೋಡ್ಲಾಕತ್ತೀನಿ ನಾನು. 2 ದಿನ ಉಳಿಯಲ್ಲಕ್ಕಿ ಒಯ್ಲಿಕ್ಕಂತೇಳಿ ಬರ್ತಾಳೆ ಕುಸುಮಿ. ಗೊತ್ತೇನು ನಿನಗೆ? ನನಗೆ ಚೀತ್ರ ಅನ್ನಿಸ್ತದ. ಅಲ್ಲ, ಒಯ್ಲಿ ಚಂದ ಇದ್ದು ಎಲ್ಲರ ಜೊತೆ ಮಾತಾಡಿ ಆವಾಗ ಒಯ್ದ್ರೆ ಯಾರು ಬೇಡ ಅಂತಾರೆ ಹೇಳು? ಏನಿಲ್ಲವ, ಮುಂಜಾನೆ ಬರ್ತಾಳ ಹೋಗ್ಬಿಡ್ತಾಳ.
ಚಲೋ ಬಿಡು ಅಂದ್ರೂ ಬಂದು ಇದ್ದು ಅದು ಮಾಡಿ ಇದು ಮಾಡು ಅಂತ ಹೇಳಿ ನಿನ್ನ ಜೀವಾರ ತಿನ್ನಲ್ಲಲ್ಲ. ಆ ರವನ ಬೆಲೆ ಏನು ಬೇಕು ಬೇಡ ಕೇಳಿ ತೊಗೊಂಡು ಹೋಗ್ಬಿಡ್ತಾಳ. ನಿನಗೇನು ಚಿಂತಿಲ್ಲಲ್ಲ ಬಿಡು. ಕಡೆ ಏನು ಯಾಕೆ ಒಯ್ಯಲ್ಲಕ್ಕ ರವು ಕೊಡೋಕ್ಕೆ ಆಕೆ ತೊಗೊಂಬಾಕಿ ಮತ್ತೆ ಯಾಕೆ ಹೋಲ್ ಬಿಡಿ ಗುಣನೂ ಕಡೆ ನಮ್ಮದು ಬಂದು ಯಾವಾಗ ಹೋಗ್ತಾಳಂತ ಕಾಯ್ಬೇಕು ನಾನು. ನನಗೆ ಸಿಟ್ಟು ಬಂತಂದ್ರೆ ಇನ್ನೂ ಎಷ್ಟು ದಿನ ಇರುತ್ತೆ ಅಂತ ಕೇಳ್ಬಿಡ್ತೀನಿ. ಅಷ್ಟು ತಲೆ ತಿಂತಾಳೆ ಗೊತ್ತೇನು. ಅದು ಮಾಡಿರಿ ಇದು ಮಾಡಿರಿ ಆ ಕೆಲಸ ಮಾಡಿರಿ ಈ ಕೆಲಸ ಮಾಡಿರಿ ಕುಂತು ಹೇಳ್ತಿರ್ತಾಳೆ. ಒಂದು ಅತಿ ತಲೆ ತಿಂತಾಳೆ ಗೊತ್ತೇನಕಿ. ಅಯ್ಯವ್ವ ಮತ್ತೆ ಹೋಗಕ್ಕೆ ತುಂಬ್ಕೊಂಡು ಹೋಗ್ತಾಳೆ. ಮತ್ತು ಹಾಗೇನೂ ಹೋಗಲ್ಲ ಖಾಲಿ ಎಟ್ಟು ಮಾಡ್ತಾಳೆ ಹುಡುಕಿ. ಇನ್ನು ನಿಮ್ಮ ನಾದಿನಿ ಗುಣನು ಬಂದು ದಿನದಾಗೆ ಹೋಗ್ಬಿಡ್ತಾಳೆ. ಒಂದಿನ ಉಳೆಯಲ್ಲಂತಿ ಗುಣವ ಹಿಂಗಿದ್ದಳು ಅಂತಂದ್ರೆ ನಾ ಏನು ಬೇಕು ಬೇಡ ಎಲ್ಲ ತೊಗೊಂಡೋಗಂತ ಅಂದ್ಬಿಡ್ತೇನೆ ನೋಡು. ಇಲ್ಲವಾ ಭಾಳ ದಿನ ಏನು ಯಾವತ್ತು ಉಳಿದಿಲ್ಲ ನೋಡಕ್ಕಿ. ಒಟ್ಟೆ ಉಳೆಯಲ್ಲಕ್ಕಿ ಆಕಿ ಆಯಿತು ಆಕಿನ ಗಂಡ ಆಯಿತು ಯಾರೇ ಬಂದ್ರೂ ಮುಂಜಾನೆ ಬಂದು ಸಂಜೆಗೆ ಹೋಗ್ಬಿಡ್ತಾರೆ. ಉಳೆಯಲ್ಲ ಅವರು ಹೆಚ್ಚಿಗೆ. ಆಯಿತು ಅದು ಮಾಡಿ ಇದು ಮಾಡಂತ ಏನು ತಲೆ ತಿನ್ನಲ್ಲ. ನಾವೇನು ಮಾಡಿಟ್ಟಿರ್ತೇವೆ ಅದೇ ತಿಂತಾಳೆ ಹೋಗ್ತಾಳೆ. ಅದೇ ನಮ್ಮ ಅತ್ತೆ ಏನು ಕೊಡ್ತಾಳೆ ಅದಿಷ್ಟ ತೊಗೊಂಡು ಹೋಗ್ಬಿಡ್ತಾಳೆ. ಇನ್ನು ಅಣ್ಣಗೂ ಕೇಳಲ್ಲ ಅತ್ತಿಗೆ ಅಮ್ಮಗೂ ಕೇಳಲ್ಲ ಅದು ಬೇಕಿದು ಬೇಕಂತ. ಒಂದು ರೀತಿ ಹೇಳ್ಬೇಕಂದ್ರೆ ಚಂದೆ ಅದಾಳ. ಹಚ್ಚೋದು ಚುಚ್ಚೋದು ಏನು ಮಾಡಲ್ಲ. ಬರ್ತಾಳೆ ಆಕಿನ ಪಡಿಗೆ ಇರ್ತಾಳೆ ಹೋಗ್ಬಿಡ್ತಾಳೆ ಅಷ್ಟೇ. ಗುಣ ಇವ ಅಂದ್ರೂ ಇದು ಅದ ನಮ್ಮದು ಹಚ್ಚೋದು ಚುಚ್ಚೋದು ಎಲ್ಲ ಮಾಡ್ತದೆ ಗೊತ್ತೇನು. ಮತ್ತು ನಾ ಏನಾರ ಇಷ್ಟಪಟ್ಟು ತೊಗೊಂಡಿನಂತ ಗೊತ್ತಾಯ್ತಂತ ಇಟ್ಕೋ ಮುದ್ದ ಮದುವೆ ಬೇಕಂತ ಹೇಳಿ ಜಗಳ ಮಾಡೋಯ್ತಾಳೆ ಗೊತ್ತೇನು. ಈಗ ನನಗೆ ಸೀರೆ ಅದು ಕೊಟ್ಟಿರು. ಈಗ ಬಾಗಿಣದು ಕೊಡ್ತಾರಲ್ಲ ತವ್ರ ಮನೆದು ಅಂಥೇಳಿ ಕೊಟ್ಟಿರು ನನ್ನ ತವ್ರ ಮನೆಯವರು. ಅದು ಬಂದು ತೊಗೊಂಡು ಹೋಗಿಬಿಟ್ಟಳಾಕಿ. ಈಗ ಏನಾರ ಹಬ್ಬ ಅದು ಬರ್ತಾವಲ್ಲ ಅವಾಗೇ ಬರ್ತಾಳಾಕಿ. ಯಾಕಂದ್ರೆ ಈಗ ನನ್ನ ತವ್ರ ಮನೆಯವ್ರು ಏನಾರ ಕೊಟ್ಟಿರ್ತಾರ ಅದೇ ತೊಗೊಂಡು ಹೋಗ್ಬಿಡ್ತಾಳೆ. ಈಗ ಅವ್ರ ಅಣ್ಣ ತಂದಿರ್ತಾನ. ಈಗ ನನ್ನ ಗಂಡ ತಂದಿರ್ತಾನೆ ತಂಗಿ ಸಲಿಂದು ನಿನಗೊಂದು ಹೊತ್ತು ಹೇಳೇ ತಂದಿರ್ತಾನ. ಅಂದರೂ ಆಕಿಗೆ ಅದು ಇಷ್ಟ ಆಗಲ್ಲ ಆಕಿಗೆ. ಆಕಿಗೆ ಮತ್ತೆ ನನಗೇನಂತ ತಂದಿರ್ತಾರೋ ನನ್ನ ತವ್ರ ಮನೆಯವರು ಅದೇ ಬೇಕಂತೇಳಿ ಜಗಳ ಮಾಡೋಯ್ತಾಳೆ ಗೊತ್ತೇನು. ಒಂದು ಸೀರೆನೂ ನಾನು ಹುಟ್ಟಿಲಿವ ಇಷ್ಟು ದಿನದಾಗ ಒಂದು ಸೀರೆ ಹುಟ್ಟಿಲ್ಲ ನನ್ನ ತವ್ರ ಮನೆಯವ್ರು ಕೊಟ್ಟಿದ್ದು ಎಲ್ಲ ಬರೋದು ಬಾಚ್ಕೊಂಬೋದು ಒಯ್ತಾಳಕಿ. ಅಕ್ಕಿನೇ ಒಯ್ತಾಳೆ ನೋಡು. ಇದ್ರ ಕಾಲಾಗ ಎಷ್ಟು ಜಗಳ ಗೊತ್ತೇನು. ನಂದು ನನ್ನ ಗಂಡಂದು ಜಗಳ. ಇವ್ರು ಏನು ಮಾಡ್ಲಿಕ್ಕತ್ತದ ಏನು ಮಾಡಲಿ ನಾನು ಎಟ್ಟೆ ಅದ್ರ ತಂಗಿ ಐತಾಳೆ ಹೆಂಗೆ ಎದುರು ಮಾತಾಡಲಿ ಅಂತ ಇವ್ರು ಅನ್ನೋರು. ಈಗ ಎಲ್ಲರ ನಡಕ್ಕೆ ನಾನೇ ನುಗ್ಗಾಕ್ಬೇಕಲ್ಲ. ನಾನು ತವ್ರ ಮನೆಯವ್ರು ಕೊಟ್ಟು ಸಂಕಟ ನನಗಾಗಲ್ಲೇನು. ಮತ್ತು ಹೆಂಗೆ ಬಿಟ್ಕೊಡ್ಲಿಕ್ಕತ್ತದ ಅದಕ್ಕೆ ನಾನು ಜಗಳ ಮಾಡಾಕಿ. ಆಕಿಗೂ ಎಷ್ಟು ಉಗುಳು ಆಕಿಗೆ ಏನು ಮೈಗೆ ಹತ್ತಲ್ವ ಅಂದ್ರೂ ತೊಗೊಂಡು ಹೋಗ್ತಾಳೆ ಆಕಿ ಗೊತ್ತೇನು. ಎಷ್ಟು ಹೊಟ್ಟೆ ಖಾರ ಕಲಿಸ್ದಂಗೆ ಆಗ್ತದೆ ನನಗೆ. ಯಾಕಾರ ಬರ್ತಾಳಕಿ ಅನ್ನಿಸ್ತದೆ ನನ್ನ ಜೀವ. ಇದು ಪದ್ಧತಿ ಅಲ್ಲ ಬಿಡು. ನೀನು ತವ್ರ ಮನೆಯವ್ರು ಕೊಟ್ಟಿದ್ದು ತೊಗೊಂಡು ಹೋಗ್ತಾಳಂತಂದ್ರೆ ನೀ ಹೆಂಗೆ ಸುಮ್ಮ ಕೂಡ್ತಿ. ಆಕಿ ಗೇಟ್ ಹೊರಗೆ ನಿಂದ್ರಿಸ್ಬೇಕಿತ್ತು ನೀನು. ಬರ್ತಿ ಬಾ ಇರ್ತಿ ಇರು ಎಷ್ಟು ದಿನ ಇರ್ತಿ ಇರು. ನಿನಗೆ ನಿಮ್ಮ ಅಣ್ಣನ ಬಳಿ ಏನು ತೊಗೋಬೇಕು ಅನ್ನಿಸ್ತದ ಅದು ತೊಗೋ. ಅದೇ ಬಿಟ್ಟು ನನ್ನ ತವ್ರ ಮನೆಯವ್ರು ಕೊಟ್ಟಿದ್ದಕ್ಕೆ ನೀ ಏನು ಆಸೆ ಪಡ್ಲಕ್ಕೆ ಹೋಗಬೇಡ. ನಿನ್ನ ತವ್ರ ಮನೆಯವ್ರು ನಿನಗೇನು ಕೊಡ್ತಾರೆ ಅದು ತೊಗೊಂಡು ಹೋಗತ್ತೆ ಹೇಳಬೇಕು ಬೇಡ. ನೀ ಯಾಕೆ ಸುಮ್ಮ ಕೂತಿದ್ದಿ ಇಷ್ಟು ದಿನ. ಆ ಜಗಳ ಆಡಲಿ ತಲೆ ಮೇಲೆ ತಲೆ ಬೀಳಿ ನೀ ಇಟ್ಟು ಸುಮ್ಮ ಕೂಡಬಾರ್ದು. ನೀನು ಹಿಂಗೆ ಸುಮ್ಮ ಕೂಡ್ತತೆ ನಿನ್ನ ತಲೆ ಮೇಲೆ ಮೆಣಸರಿತಾಳ ಬಾ ಆಕಿ. ಸುಮ್ಮಿರಕ್ಕೆ ಸುಮ್ಮಿರ ಮಗಳೇ ಅಲ್ಲ ಬಿಡು ನಾನು. ಯಾಕೆ ನಿಂಗೆ ಗೊತ್ತಿಲ್ಲೇನು ಅಂಥಕಿನೇ ಸುಮ್ಮಿದ್ದೀನಿ ಅಂತಂದ್ರೆ ತಿಳ್ಕೊ. ಆಕಿ ನನಗೆ ಎಷ್ಟು ಅರ್ಧ ಮುಖ್ಯ ಅಂಥೇಳಿ ಮನೇಲಿ ಹೋಗಳವ ಆಕಿ ನನ್ನ ಕೈಯಾಗ ಮನೇಲಿ ಹೋಗಳ ಎಲ್ಲ ರೀತಿ ಮಾಡಿ ನೋಡ್ದ. ನಾ ಇರ್ಬೇಕು ಒಂದು ಇಲ್ಲ ಆಕಿ ಇರ್ಬೇಕು. ಈ ಮನ್ಯಾಗ ಅನ್ನ ಮಟ್ಟಿಗೆ ಜಗಳ ಮಾಡೀನಿ ಗೊತ್ತೇನ. ಏನಾಗಿಲ್ಲ ಇವು ನನ್ನ ಗಂಡ ಸುಮ್ಮಿರ್ತಾನ. ಮತ್ತು ಆಕಿ ತಲೆ ಮೇಲೆ ಕುಂತು ಸವಾರಿ ಮಾಡಾಕಿನೇ. ಅವ್ರ ಅಣ್ಣ ಸಿಟ್ಟಿಗೆ ಬರಲಿ ಹಿಂಗೆ ಮಾಡೋದಿದ್ರೆ ನೀ ನಮ್ಮ ಮನೆಗೆ ಬರಬೇಡ ಅಂಥೇಳಿ ತಾನೇ ಬಿಡ್ತಾಳೆ ಆಕಿ ಬರೋದು. ಮೊದಲ ನಮ್ಮ ಮನೆಗೆ ಇದ್ದಿದ್ದು ಮನುಷ್ಯರು ಸರಿ ಇರ್ಬೇಕವ. ಏನು ಮಾಡ್ತಿ ಇವ ನನ್ನ ಗಂಡ ಎದುರು ಮಾತಾಡಲ್ದವ. ಅದಕ್ಕೆ ಅಂದಿದ್ದು ಅನ್ಸ್ಕೊತಾಳ ಬಾ ಈಕಿಂದೇನು ನಡೆಯಲ್ಲ ಆಟ ಅಂಥೇಳಿ ಆಕಿ ಹಿಂಗೆ ಮಾಡ್ತಾಳೆ. ಮತ್ತೇನು ಅದೇ ಇವ್ರು ಜರ ಸಿಟ್ಟಿಗೆ ಬರಲಿ ನೋಡು ಆಕಿ ನಮ್ಮ ಮನೆಗೆ ಬರೋದೇ ಬಿಡ್ತಾಳೆ. ಎಲ್ಲ ನನ್ನ ಗಂಡನ ಕೈಗದ ಬಿಡವ. ಜಗಳ ಮಾಡಿ ಹೋಗಿ ತವ್ರ ಮನ್ಯಾಗ ತಿಂಗಳು 2 ತಿಂಗಳು ಹೋದ ಖರೆ ಅವ ಏನು ನನ್ನ ತಂಗಿಗೆ ಎದುರಾಡ್ತೀನಿ ಬಾ ಅಂತಂದಿಲ್ಲ ಗೊತ್ತೇನು. ಅದಕ್ಕೆ ಸಾಕು ಬೇಕಾಗಿ ನಾನೇ ಬಂದುಬಿಟ್ಟೆ. ಹೋಲ್ಬಿಡಿವ ಇವಕ್ಕೆ ಯಾಕೆ ಎದುರು ಹಾಕ್ಕೋಬೇಕು ಎಷ್ಟು ದಿನ ತವ್ರ ಮನೆಗೆ ಇರ್ಬೇಕಂಥೇಳಿ ಬಂದುಬಿಟ್ಟೆ. ಏನು ಮಾಡ್ತಿ ಅದೆಲ್ಲ ಗೊತ್ತಲ್ಲ ಆಕಿಗೆ. ಅದಕ್ಕೆ ಆಕಿ ಎಲ್ಲ ಇಟ್ಟು ನಾಟಕ ಮಾಡ್ತಾಳೆ. ಈಕಿಂದ ಏನು ನಡೆಯಲ್ಲ ಮನೆಗೆ ಅಂಥೇಳಿ ಹಿಂಗೆ ಮಾಡ್ತಾರೆ. ಹೋಗ್ಲಿ ಬಿಡವ ನಮ್ಮದು ಮುಗಿಯಲ್ ಕತಿ ಹೋಲ್ಬಿಡು. ಏನರ ನಾಳೆ ಮಾಡಿಕೊಟ್ಟು ಬಂದಿಲ್ಲ ನಿಮ್ಮದು ನಾದ್ನಿಗೆ. ಮತ್ತು ಮಾಡ್ದೆ ಆಕಿಗೆ ತಾಲಿಪಟ್ಟ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಮತ್ತು ತಾಲಿಪಟ್ಟ ಅದು ಮಾಡಿ ಕೊಟ್ಟು ಬಂದೀನಿ. ಗೊತ್ತೋ ಈ ಮಳೆಗೊಂದು ಹೊತ್ತು ಏನಿಲ್ಲ ನೋಡಿ. ಯಾವ ಪರಿ ಹೊಂಟದ್ ನೋಡು ಗೊತ್ತೇ ಆಗಿಲ್ಲ ಈ ಮಳೆ ಬರೋದು. ನಡಿಯವ ನಡಿ ಒಳಗೆ ನಡಿ. ಈ ಕಡೆ ನೀ ಒಳಗೆ ಬಾ ಅಂತಂದ್ರೆ ಬರಲಿಲ್ಲ. ಅದಕ್ಕೆ ನಿನಗೆ ಎಬ್ಬಸ್ಲಿಕ್ಕೆ ಮಳೆ ಬಂತು ನೋಡು. ನಡಿ ಈಗಾರ ನಡಿ ಒಳಗೆ ನಡಿ. ಒಂದಿಟ್ಟು ಕಾಫಿ ಮಾಡ್ತೀನಿ. ಕಾಫಿ ಕುಡಿಯಟಿ. ಎಲ್ಲಿಂದ ಕಾಫಿ ಕುಡಿತೆ ಅಲ್ಲಿ ನೋಡು ಅಲ್ಲಿ ಮಳೆನೇ ನಿಂತತ್ತು.
ಏನು ಬರ್ತೀನವ ಕುಸುಮಿ, ಮಳೆ ಅಂದ್ರೆ ಮಳೆ ಬಂದು ಇದು ಥಂಡಿ ಬಿಟ್ಟಂಗಾಯ್ತು. ಹೋಗ್ತೀನಿ ನಮ್ಮ ಮನೆ ಕಡೆಗೆ ಹೋಗ್ತೀನಿ, ಅಲ್ಲಿ ಚಹಾ ಕಾಫಿ ಕುಡ್ಕೋತ ಕೂಡ್ಲಿ ಹೋಗ್ತೀನವ. ಹೋಗಿ ಅಲ್ಲೇ ಇಟ್ಟು ನಮ್ಮ ನಾದಿನಿ ಅಂದ್ರೆ ಅಕ್ಕಿಗೆ ಇಟ್ಟು ಮಾಡಿಕೊಟ್ಟು ನಾನು ಇಟ್ಟು ಕುಡ್ದು ಒಂಚೂರು ನಿದ್ದೆ ಮಾಡಿ ಹೇಳ್ತೀನಿ. ಹೋಗ್ತೀನಿ ನಾನು, ನೀವು ಮಾಡ್ಕೊಂಡು ಕುಡಿ ಇವಾಗ ಕಾಫಿ. ಥಂಡಿ ಒಂದು ಬಿಟ್ಟಂಗಾಗ್ಯದ, ಮಾಡ್ಕೊಂಡು ಕುಡಿ, ಇನ್ನೂ ಬರ್ತೀನಿ. ಆಯ್ತು ತಗೋ, ಮತ್ತೇನು ಮಾಡ್ತೀವಿ, ಥಂಡಿ ಬಿಟ್ಟದ ಅನ್ನತ್ತೀವಿ. ಆಯ್ತು ತಗೋ, ಹೋಗ್ಬಾ. ಮತ್ತು ನಾಳೆಗೆ ಹಂಗೆ ಬರ್ತೀನಿ ತಗೋ, ಆ ಕಡೆ ಮನೆ ಕಡೆ ಹೋಗ್ಬಾ ಅಂದ್ರೆ. ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಕತೆಗೆ ಒಂದು ಲೈಕ್ ಕೊಡ್ರಿ. ಹಾಗೆ ನಮ್ಮ ಮನೆದು ಇದೆಲ್ಲ ಸುತ್ತಮುತ್ತಿನ ಬ್ಯಾಕ್ಗ್ರೌಂಡ್ ಎಲ್ಲ ನಿಮ್ಗೆ ಇಷ್ಟ ಆಯ್ತಂದ್ರೆ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.